ಮಾಡ್ಕೊಂಡ್ರೆ ಜೀವನ ಮಾಡಕ್ಕಾಗಲ್ಲ. ಸೊಂಟ ನೋವು ಬರ್ಲಿ, ಕಾಲ್ ನೋವು ಬರ್ಲಿ ಮಾಡ್ಬೇಕು ವ್ಯಾಪಾರ. ಯಾಕೆ ಕೊಡಲ್ಲ ರೈತರಿಗೆ ಪ್ರಾಮುಖ್ಯ? ಅವರಿಂದಲೇ ಅನ್ನ ತಿನ್ನೋದು ನಾವು. ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ, ನೀನ್ ಮಣ್ತಿನ ಬೇಕಾದ್ರೆ ಕಂಪನಿಗಳು ಮುಳುಗೋದು ಚಿಂತೆ ಇಲ್ಲ, ತರಕಾರಿ ಮನುಷ್ಯ ತಿನ್ಲೇಬೇಕು. ಈಗ ಯಾವ ಕಂಪ್ಯೂಟ್ರು ಅದ್ರಾಗೆಲ್ಲ ತಯಾರು ಮಾಡಕತ್ತ, ಈಗ ಬೆಲೆ ಕೊಡಲ್ಲ, ಲೋಕಲ್ ರೈತರಿಗೆ ಬೆಲೆ ಕೊಡಲ್ಲ. ಈ ಮಾತ ನೀನು ರಾಮನಗರ ರೇಷ್ಮೆ ಮಾರ್ಕೆಟ್ ಅಲ್ಲಿ ಕೇಳ್ಬೇಕು ಹೋಗಿ. ಯಾಕೆ ಇಂಪೋರ್ಟ್ ಮಾಡ್ಕೊಂತ ಇದಾರೆ ರೇಷ್ಮೆನ? 700 ರೂಪಾಯಿ ಇದ್ದಿದ್ದು 300 ರೂಪಾಯಿ ಹೆಂಗಾಯ್ತು ಅಂತ. ತರಕಾರಿ ಬಿಟ್ಟಾಕು, ಇವತ್ತಿದ್ದು 30 ಇದ್ದು ಬೆಳಿಗ್ಗೆ 40 ಆಗ್ತದೆ. ಅವಂಗಾಗಲ್ವಲ್ಲ ಪಾಪ, ಅಲ್ಲಿ ಹೊಡ್ತಾ ಬೀಳ್ತಾ ಇರೋದು. ನನಗ್ ಕೇಳೋ ಪ್ರಶ್ನೆನಾ? ನಾನ್ ಮಾಡ್ತಿರೋ ಚಾಲೆಂಜ್ ಏನು ಅಂದ್ರೆ 24 ಗಂಟೆ ಇದೇ ಮಾರ್ಕೆಟ್ ಅಲ್ಲಿ ಇದ್ದು ವಿತ್ 0 ರೂಪೀಸ್ ಅಲ್ಲಿ ಇಲ್ಲೇ ನಾಷ್ಟ ಊಟ ಎಲ್ಲ ನಾನು ಒಳಗಡೆ ಕೆಲಸ ಮಾಡಿ ಯಾರು ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಊಟ ಮಾಡ್ಬೇಕು. ಇವತ್ತು 24 ಗಂಟೆ ಕಂಪ್ಲೀಟ್ ಮಾಡಕ್ ಆಗುತ್ತಾ ನೋಡೋಣ ಒಳಗಡೆ ಹೋಗಿ. ಅಣ್ಣ ನಾನ್ ಮಾಡ್ತಿರೋ ಚಾಲೆಂಜ್ ಏನು ಅಂದ್ರೆ 24 ಗಂಟೆ ಇದೆ ಮಾರ್ಕೆಟ್ ಒಳಗಡೆ ಇರೋದು. ಆಗುತ್ತಣ್ಣ? ಮಾಡ್ಬೋದು, ಇಲ್ಲಿ ಕೆಲಸ ಮಾಡ್ಬೋದು. ಒಂದು ಕಾಫಿ ಕುಡಿ ಅಣ್ಣ. ಬೆಳಗ್ಗೆದ್ದು ಕಾಫಿ ಕುಡಿ, ಏನಾದ್ರೂ ಹಲ್ಲುಜ್ಬೇಡಿ. 24 ಗಂಟೆ ಮಾರ್ಕೆಟ್ ಅಲ್ಲಿ ಇರೋದು ಅಂದ್ರೆ ಅದು ತುಂಬಾನೇ ಕಷ್ಟ. ಯಾಕೆಂದ್ರೆ ಆಗಲೇ 20 ನಿಮಿಷ ಸ್ಟಾರ್ಟ್ ಮಾಡಿ 20 ನಿಮಿಷ ಆಯ್ತು. 20 ಕ್ವಶನ್ ಕೇಳ್ಬಿಟ್ರು. ಅಷ್ಟೇ ಅಲ್ಲ, ಮೊಬೈಲ್ ಕೂಡ ಸೇಫ್ ಆಗಿ ಇಟ್ಕೊಬೇಕು, ನಾನು ಕೂಡ ಸೇಫ್ ಆಗಿರ್ಬೇಕು. ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಹೇಳಿ ಅಣ್ಣ, ನೀವು ಮಾರ್ಕೆಟ್ ಅಲ್ಲೇ ಕೆಲಸ ಮಾಡೋದು? ಇಲ್ಲ ಅಣ್ಣ, ನಾವು ಸುದ್ದಾಡೋದು ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡಕ್ ಬರ್ತೀವಿ. ಶಾಪಿಂಗ್? ಏನ್ ಶಾಪಿಂಗ್? ಪ್ಯಾಂಟ್ ಶರ್ಟು, ಚಡ್ಡಿ ಬನೀನು ಅದೆಲ್ಲ ಸಿಗುತ್ತಾ ಇಲ್ಲಿ? ಇಲ್ಲೆಲ್ಲ ಇದಣ್ಣ. ಅಲ್ಲ, ಹೂವು ಹಣ್ಣು ತರಕಾರಿ ಬಿಟ್ಟಿನೆಲ್ಲ ಸಿಗುತ್ತಾ? ಇಲ್ಲೆಲ್ಲ ತಗೊಳಲ್ಲ ಅದೆಲ್ಲ. ತರಕಾರಿ ಅವ್ರ ವ್ಯಾಪಾರ ಅವ್ರು ಎಲ್ಲ ಬಂದಿರ್ತಾರೆ. ಏನ್ ಚಾಲೆಂಜ್ ಮಾಡಿದ್ವಿ? ಇಲ್ಲೇ ಇರೋದು 24 ಗಂಟೆ ಇಲ್ಲೇ ಇರ್ತೀರಾ? ಅಣ್ಣ ಎಲ್ಲ ಸಾಧ್ಯ ಆಯ್ತು ಮಾರ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದಕ್ಕೆ ಆಗಲ್ಲ, ಸಾಧ್ಯ ಆಯ್ತಾ ಇಲ್ಲಿ ಇರಕ್ಕೆ? ಆಗಲ್ಲ ಟೈಮು ನೋಡೋಣ, ಕಂಪ್ಲೀಟ್ ಮಾಡ್ತೀನಿ ನಾನು. ಅಂತ ಮಾಡಿದ್ರೆ ನಾನು ಭೇಟಿಯಾಗಿ ನಾನು ಮಾತಾಡ್ತೀನಿ ಅಣ್ಣ ನಿಮ್ಗೆ. ನೀವ್ ಆಗಲ್ಲ ನಾನು ಮಾಡ್ತೀನಿ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬನ್ನಿ ಅಣ್ಣ, ಹಿಡಿತೀನಿ. ಏನಣ್ಣ ನಿಮ್ಮ ಹೆಸರು? ಕಿರಣ್ ಅಂತ. ನೀವು ಎಷ್ಟ್ ಗಂಟೆ ಬರ್ತೀರಾ, ಎಷ್ಟ್ ಗಂಟೆ ಹೋಗ್ತೀರಾ? ನಾವು ಬೆಳಗಿನ 4 ಗಂಟೆ ಬಾಡಿಗೆ ಹೊಡೆಯೋದು ಆಟೋದವರು. ಆಟೋದವರ ನೀವು? 4 ಗಂಟೆ ಬರ್ತೀವಿ ಸರ್. ಈಗ ಹೋಗ್ತಾ ಇದೀವಿ ನೋಡಿ ಸರ್. ಮುಗೀತು. ಹೌದಾ, ಮುಗೀತಾ? ಇವರು ಇಲ್ಲಿ ಕೂಲಿ ಕೆಲಸ ಮಾಡೋರು. ಅಣ್ಣ ಎಷ್ಟ್ ಗಂಟೆ ಬರ್ತೀರಾ? 4 ಗಂಟೆ ಬರ್ತೀವಿ. 8 ಗಂಟೆಗೆ ಬರ್ತೀವಿ. 8:30 9 ಗಂಟೆ. ಅಣ್ಣ ನಂಗೇನಾದ್ರು ಕೂಲಿ ಇದ್ರೆ ಕೊಡ್ಸಿ ಅಣ್ಣ. ಕೂಲಿನ ಇನ್ನ ಟಿಫನ್ ಮಾಡಿಲ್ಲ ನಾನು. ಕೊಡ್ಸನ್ ಬೇಡ, ಅದಕ್ಕಿಂತ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಣ್ಣ. ಇದು ಟಿವಿ ಅಲ್ಲ, ಯೂಟ್ಯೂಬ್ ಚಾನಲ್. ನಾನು ಒಂದ್ ರೌಂಡ್ ಹಾಕೊಂಡ್ ಬಂದೆ ಆಲ್ರೆಡಿ. ನಾನು ಇವತ್ತು 24 ಅವರ್ಸ್ ಚಾಲೆಂಜ್ ಮಾಡ್ತಾ ಇರೋದು. 24 ಅವರ್ಸ್ ಇದೇ ಮಾರ್ಕೆಟ್ ಅಲ್ಲಿ ಇರ್ತೀನಿ. ಆಗುತ್ತಾ? ಆಗುತ್ತಾ? ನೀವ್ ಎಷ್ಟ್ ಗಂಟೆ ಬರ್ತೀರಾ, ಎಷ್ಟ್ ಗಂಟೆ ಹೋಗ್ತೀರಾ? ಅಣ್ಣ 4 ಗಂಟೆಗೆ ಬರ್ತೀವಣ್ಣ, ಸಾಯಂಕಾಲ 8 ಗಂಟೆ ತನಕ ವ್ಯಾಪಾರ ಮಾಡ್ತೀವಿ. ಆಮೇಲೆ ಹೋಗ್ತೀರಾ? ಆಮೇಲೆ ಹೋಗ್ತೀವಿ. ಆಮೇಲೆ ಓಪನ್ ಇರುತ್ತಾ ಇದು? ಇಲ್ಲ ಅಣ್ಣ, ಓಪನ್ ಇರುತ್ತೆ, ಬಟ್ ಏನ್ ವ್ಯಾಪಾರ ಇರಲ್ಲ. ಅಣ್ಣ ಇದು ಯೂಟ್ಯೂಬ್ ಚಾನಲ್ ಅಂತ ಮಾಡಿ. ಹಾಕಿ ಓಕೆ. ಫೋರ್ಸ್ ಕೊಡಿ. ಇನ್ನೊಂದು ಫೋರ್ಸ್ ಕೊಡಿ. ಇನ್ನೊಂದು ಫೋರ್ಸ್ ಕೊಡಿ. ಅಧ್ಯಕ್ಷ ಶಿಷ್ಯ ನೆಕ್ಸ್ಟ್ ನೀವೇ ಫೇಮಸ್ ಆಗ್ತೀರಾ ಬಿಡಿ. ಒಳ್ಳೆ ಮಜಾ ಕೊಟ್ರು ಅವರು. ನಾನು ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಕ್ಯಾಮ್ರಾ ನೋಡಿದ ತಕ್ಷಣ ಎಲ್ಲ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅಂದ್ರೆ, ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಅಣ್ಣ ವ್ಯಾಪಾರ ಆಯ್ತಾ? ಆಯ್ತಾ? ಪರವಾಗಿಲ್ಲ, ಟೈಮ್ ಪಾಸ್ ಆಗ್ತಿಲ್ಲ. ನಾನು ಹೂವು ಮಾರ್ಲಾ? ನಾನು ಹೂವು ಮಾರ್ಲಾ? ಕೂಗ್ಲಾ ನಿಮ್ ಮಾರಿ ಅಣ್ಣ ಏನಂತ ಕೂಗ್ಬೇಕು? ಕುಚ್ಚು 350 ಕೂಗ್ಬೇಕು. 350 350 ಮಾರೆಪ್ಪತ್ 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 ಮಾರೆಪ್ಪತ್. ಬನ್ನಿ ಅಣ್ಣ, ಬನ್ನಿ ಅಣ್ಣ. ಮಾರೆಪ್ಪತ್ತು 350 ಕುಚ್ಚು 350. ಎಷ್ಟ್ ಬೇಕಣ್ಣ? 2 ಕುಚ್ಚ. 2 ಕುಚ್ಚ ಅಣ್ಣ 320 ಕೊಡೋಣ. 650.
ಅಣ್ಣ ಅರ್ಧ ಹೆಂಗೆ ಹಾಕ್ಲಿ? ಅರ್ಧ ಹಿಂಗ್ ಮಾಡ್ರಿ. ಇಷ್ಟನಾ? 140, 180, 170. 180. ನೀವ್ ಎಷ್ಟು ಗಂಟೆ ಬರ್ತೀರಾ ಬೆಳಿಗ್ಗೆ? ನಾವು ಬರ್ತೀವಿ ಬೆಳಗ್ಗೆ 6 ಗಂಟೆ ಬರ್ತೀವಿ. ಬೆಳಗ್ಗೆ 6 ಗಂಟೆಗೆ. ಬೆಳಗ್ಗೆ 6 ಗಂಟೆ ಬಂದು ಹೋಗೋದು? ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, 2 ಟೈಮ್ 3 ಟೈಮ್ ಬರ್ತೀವಿ. ಎಷ್ಟು ವ್ಯಾಪಾರ ಮಾಡ್ತೀರಾ? ಹೇಳಕ್ಕಾಗಲ್ಲ ಸರ್, ಅವತ್ತು ಬಜಾರ ಹೆಂಗಿರುತ್ತೆ ಹಂಗೆ. ನೀವು ಡೈಲಿ ಎಷ್ಟು ದುಡಿಯೋದು? ಇಷ್ಟು ಅಂತ ಹೇಳಕ್ಕಾಗಲ್ಲ, ಮಿನಿಮಮ್ 500 ರೂಪಾಯಿಂದ 1000 ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡೆ ಕೆಲಸ ಮಾಡ್ತೀರಾ? ನಿಂತ್ಕೊಂಡೇ ಮಾರ್ಬೇಕು. ಹಂಗೆ ಇಲ್ವಲ್ಲ. ಬೇಜಾರಾಗಲ್ಲ? ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊಂಡ್ರೆ ಜೀವನ ಮಾಡಕ್ಕಾಗಲ್ಲ. ಸೊಂಟ ನೋವು ಬರ್ಲಿ, ಕಾಲ್ ನೋವು ಬರ್ಲಿ, ಮಾಡ್ಬೇಕು ವ್ಯಾಪಾರ. ಇವಾಗೇನು ಎಲ್ಲಾ ಫೀಲ್ಡ್ ಅಲ್ಲೂ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾರೆ. ಮಾಡ್ಲೇಬೇಕು ಸರ್, ಅವ್ರವ್ರ ಇಷ್ಟ, ಅದು ಅವ್ರವ್ರ ಕಾಯಕ. ಸರಿ ಅಕ್ಕ, ಆಯ್ತು. ಥ್ಯಾಂಕ್ ಯು. ಅಣ್ಣ ಅವಲಿಂದ ಮಾರೋನಲ್ಲ ಎಷ್ಟು ಕೊಡ್ತೀರಾ? ಅವರಿಂದ ನಾವು ಬೆಳಗಿನ ಸಂಜೆವರೆಗೂ ಮಾರಿದ್ರೆ 500 ರೂಪಾಯಿ. ನೀವು ಅವಾಗಿಂದ ಮಾರಿದ್ರೆ ಒಂದು 50 ರೂಪೀಸ್ ಕೊಡ್ಬೋದು. ಥ್ಯಾಂಕ್ಸ್ ಅಣ್ಣ. ಸರಿನಾ? 50 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಹೋಗಿ ತಿಂಡಿ ಮಾಡ್ಕೊಂಡ್ ಬರ್ತೀನಿ. ಯೂಟ್ಯೂಬ್ ಚಾನಲ್ ಹೇಳಿ. ಬಾಯ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಇದೇ ಮಾರ್ಕೆಟ್ ಅಲ್ಲಿ ಎಲ್ಲ ಇವರೆಲ್ಲ ಕೆಲಸ ಮಾಡೋದು. ಅಣ್ಣ ಆರಾಮ? ಫೈನ್. ಏನಾದ್ರು ಮಾತಾಡಿ. ಹೇಳ್ರಪ್ಪ. ಏನ್ ಒಳ್ಳೊಳ್ಳೆ ತರಕಾರಿ ಐತೆ, ಫ್ರೆಶ್ ತರಕಾರಿ ಸಿಗ್ತೈತೆ ನಮ್ಮ ಹತ್ರ. ಒಂದಿನ ವ್ಯಾಪಾರ ಆಗುತ್ತೆ, ಒಂದಿನ ವ್ಯಾಪಾರ ಆಗಲ್ಲ. ಏನ್ ಮಾಡಕ್ಕಾಗಲ್ಲ, ಬಿಸ್ನೆಸ್ ಲಾಸ್ ಲಾಭ ಅದೇ ಆಗುತ್ತೆ. ನಮ್ಮ ಹುಡುಗರೆಲ್ಲ ಬೇಗ ಎದ್ದು ಬರ್ತಾರೆ, 2 ಗಂಟೆಗೆ ಬಂದು ಶ್ರಮ ಪಡ್ತಾರೆ. ಯಾರು ಸ್ವಿಚ್ ಆಫ್ ಮಾಡಲ್ಲ, ಇದ್ದಕ್ಕಿದ್ದಂಗೆ ಯಾರು ರಜಾ ಹಾಕಲ್ಲ, ಬೆವರು ನೀರು ಹರಿಸ್ತಾರೆ. ಈಗ ಇವ್ರೊಬ್ರು ಅವ್ರು ಹೋಗ್ತಾರ, ಅವ್ರೊಬ್ರು ಈಗ ಇವ್ರೊಬ್ರು ಕರೆಕ್ಟಾಗಿ ಕೆಲ್ಸಕ್ಕೆ ಬರೋರು ಅಂದ್ರೆ ನಮ್ ರಂಗಣ್ಣ ಒಬ್ರೆ. ಅವ್ರದ್ದೊಂದು ಫೋಟೋ ತೆಗೀರಿ. ಅಣ್ಣ ಮೂಲಂಗಿ ನಿಮ್ದೇನಾ? ಒಂದೇ ಒಂದು ತಾಂಬೋದ? ಸರಿ, ಥ್ಯಾಂಕ್ಸ್ ಅಣ್ಣ, ಬಾಯ್. ಬಿಸಿಲು, ಕರೆಂಟ್ ಬಿಲ್, ಅದು ಇದು 108 ಬರ್ತವೆ. ಇಲ್ಲಿ ವ್ಯಾಪಾರ ಇಲ್ಲ, ಅದು ಕಟ್ಟಕ್ ಸಾಲ ಬರ್ತದೆ. ಸುಮ್ಮನೆ ಏನಿಲ್ಲ, ನೀರಿಲ್ಲ, ನೀರಿನ ಅಭಾವ. ನೀರು ಒಂದು ಬಿಂದಿಗೆ ನೀರು ಬರಲ್ಲ, ಒಂದು ನಲ್ಲಿ ಇಲ್ಲ, ಒಂದು ಇದಿಲ್ಲ, ಏನಿಲ್ಲ. ಸುಮ್ಮನೆ ಏನು ಕಷ್ಟ ಅಂತೀರಾ? ಕಷ್ಟ. ಬರ್ಲಾ? ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ. ಸರಿ. ಮೂಲಂಗಿ ತಿಂತೀರಾ? ಇಲ್ಲ, ನಾನು ತಿಂದಿದ್ದೀನಿ. ನಾವು ಡೈಲಿ ತಿಂತೀವಲ್ಲ. ಡೈಲಿ ತಿಂತೀರಾ? ಅಕ್ಕ ಟೊಮೊಟೊ ಹೆಂಗೆ ಕೆಜಿ? 10 ರೂಪಾಯಿ 2 ಕೆಜಿನಾ? ವ್ಯಾಪಾರ ಹೆಂಗೈತೆ? ವ್ಯಾಪಾರ ಇಲ್ವಾ? ಒಂದ್ ಟೊಮೊಟೊ ಎತ್ಕೊಂಡ್ಲಾ? ಥ್ಯಾಂಕ್ಸ್ ಅಕ್ಕ, ಬಾಯ್. ಹೋಗಿದ ಕಡೆ ಎಲ್ಲ ಒಂದೊಂದು ತರಕಾರಿ ಎತ್ಕೊಂಡು ತಿಂತಾ ಇದೀನಿ. ಈಗ ನಿಮ್ಗೆ ಏನೋ ಫಂಕ್ಷನ್ ಬೇಕಾದ್ರೆ ತರಕಾರಿ ಬೇಕಲ್ಲ, ಅವಾಗ ಇಲ್ಲಿ ಸಿಗಲ್ವಲ್ಲ, ಅವಾಗ ಏನ್ ಮಾಡ್ತೀರಾ ನೀವು? ತಾಂಬತ್ತೀರಾ ಇಲ್ವಾ? ತಾಂಬತ್ತೀರಾ? ಹಂಗೆ ರಾಜಧಾನಿ ಒಳಗೆ ಎಲ್ಲ ಸಿಗೋದು, ರಾಜಧಾನಿ ಒಳಗೆ ಎಲ್ಲ ನಡೆಯೋದು. ಲೋಕಲ್ ರೈತರಿಗೆ ಬೆಲೆ ಕೊಡಲ್ಲ. ಈ ಮಾತ ನೀನು ರಾಮನಗರ ರೇಷ್ಮೆ ಮಾರ್ಕೆಟ್ ಅಲ್ಲಿ ಕೇಳ್ಬೇಕು ಹೋಗಿ. ಯಾಕೆ ಇಂಪೋರ್ಟ್ ಮಾಡ್ಕೊಂತ ಇದ್ರೆ ರೇಷ್ಮೆನ 700 ರೂಪಾಯಿ ಇದ್ದಿದ್ದು 300 ರೂಪಾಯಿ ಹೆಂಗಾಯ್ತು ಅಂತ. ತರಕಾರಿ ಬಿಟ್ಟಾಕು. ಇವತ್ತಿದ್ದು 30 ಬೆಳಿಗ್ಗೆ 40 ಆಗ್ತದೆ. ಅವಂಗಾಗಲ್ವಲ್ಲ ಪಾಪ. ಅವ್ರ ಪ್ರಾಮುಖ್ಯತೆ ಯಾಕೆ ಕೊಡಲ್ಲ? ರೈತರಿಗೆ ಪ್ರಾಮುಖ್ಯತೆ, ಅವರಿಂದಲೇ ಅನ್ನ ತಿನ್ನೋದು ನಾವು. ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ, ನೀನ್ ಮಣ್ತಿನ. ಬೇಕಾದ್ರೆ ಕಂಪನಿಗಳು ಮುಳುಗೋದ್ರು ಚಿಂತೆ ಇಲ್ಲ, ತರಕಾರಿ ಮನುಷ್ಯ ತಿನ್ಲೇಬೇಕು. ಅಜ್ಜಿ ಏನು ಛತ್ರಿ ಇಟ್ಕೊಂಡು ಎಲ್ಲ ಹೋಗ್ತಾ ಇದ್ರಾ? ಏನ್ ಮಾಡೋಣಪ್ಪ, ಛತ್ರಿನ ಇಟ್ಕೊಂಡ್ಲೇಬೇಕು. ವ್ಯಾಪಾರ ಮುಗೀತಾ? ಇನ್ನ ಇಲ್ಲ ಕಣಪ್ಪ, ಅದೇ ಬಿಸ್ಲಾಗ ಕೂತಿದೀವಿ. ಅದೇ ಛತ್ರಿ ಇಟ್ಕೊಂಡು ಹೊರಟ್ರಲ್ಲ ಎಲ್ಲಿಗೆ ಅಂತ? ಇನ್ನ ಇಲ್ಲೇ ಸ್ವಲ್ಪ ವ್ಯಾಪಾರ ಮಾಡ್ತಾ ಇದೀವಿ, ಬಿಸ್ಲಾಗ ಇನ್ನೇ ಮಾಡೋಣ. ಹಂಗ ವ್ಯಾಪಾರ ಆಗುತ್ತಾ? ಸುಮಾರಾಗೆ. ಸರಿ ಸರಿ, ಬರ್ಲಾ? ಬಾಯ್. ಬಿಸಿಲು ಜಾಸ್ತಿ ಆಯ್ತು ಅಂತ ಮಾರ್ಕೆಟ್ ಖಾಲಿ ಹೊಡಿತೈತೆ. ಅಂಗಣ ಸೊಪ್ಪು ಕೊತ್ಮುರಿ ಕೆಜಿ ಅಂತೀನಿ. ಕಟ್ಟಂಗಣ ಕಟ್ಟಂಗೆ ಸೊಪ್ಪು. ಯಾವ ಸೊಪ್ಪು ತಗೊಂಡ್ರಿ? 20? ಯಾವ ತಗೊಂಡ್ರಿ? 20? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಈ ವಿಡಿಯೋ ಎಲ್ಲ ಯಾಕೆ ಸುಮ್ಮನೆ ಹೋಯ್ತಾರು? ಈ ಡೈಲಾಗ್ ಎಲ್ಲೋದ್ರು ಬಿಡಲ್ಲ ಅನ್ಸುತ್ತೆ. ಇಷ್ಟೊತ್ತು ಇವ್ರ ಜೊತೆ ತರಕಾರಿ ಮರಿದ್ದು. ನಂಗೆ 50 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ.
ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಬೆಳಗಿನ ಜಾವ 4 ಗಂಟೆಯಿಂದ ನಿಂತ್ಕೊಂಡೇ ಮಾರ್ತಾರೆ ಅವರು. ಕಸ್ಟಮರ್ಸ್ ಇಲ್ಲ ಅಂದಾಗ ಸ್ವಲ್ಪ ಕೂತ್ಕೊಳ್ತಾರೆ ಅಷ್ಟೇ ಹೊರತು ತುಂಬಾನೇ ಕಷ್ಟ ಇದೆ ಕೆಲಸ. ನಾನು 1 ಅವರ್ ಮಾಡಿದ್ಕೆ ನನಗೆ ಕಾಲು ನೋವೆಲ್ಲ ನೋವು ಬರ್ತೈತೆ ಅಣ್ಣ. ನಿಜ ನೀವು ಸೂಪರ್ ಅಣ್ಣ. ಎಷ್ಟು ದುಡಿತೀರ ಅಣ್ಣ ನೀವು? ನೋಡಿ ಬೆಳಗ್ಗೆ 4 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಕೆಲಸ ಮಾಡಿದ್ರೆ 600 ಅಣ್ಣ, 600 ರೂಪಾಯಿ ಸಿಗುತ್ತೆ. 3 ಗಂಟೆ ಊಟಕ್ಕೆ ಹೋಗ್ತಿರೋದು ಇವರು ಅಷ್ಟೇ. 3 ಗಂಟೆಗೆ ಡೈಲಿ ಊಟ ಮಾಡೋದು 3 ಗಂಟೆಗೆ ಅಂತ ಇವರು. 5 ಗಂಟೆ ಆಯಿತು. ನನಗೆ ಬೆಂಡೆಕಾಯಿ ಮಾರಕ್ಕೆ ಅಂತ ಬಿಟ್ಟಿದ್ದಾರೆ ಜಗದೀಶ್ ಅಣ್ಣವರು. ಬೆಂಡೆಕಾಯಿ ಮಾರ್ತಾ ಇದ್ದೀನಿ. ಬೆಂಡೆಕಾಯಿ ಕೆಜಿ 30 ಟೇಸ್ಟ್ ಮಾಡ್ತಾರೆ. ಹಾಕ್ಲಣ್ಣ? ತಗೊಂಡಿರೋದು 32 ರೂಪಾಯಿಗೆ, ಮಾರ್ತಾ ಇರೋದು ಇವಾಗ 30 ರೂಪಾಯಿ. ಬೆಂಡೆಕಾಯಿ ಕೆಜಿ 30 ಲೇಡೀಸ್ ಫಿಂಗರ್ ಕೆಜಿ 30 ಲೇಡೀಸ್ ಫಿಂಗರ್ ಕೆಜಿ 30. ಇದು ಆಕ್ಚುಲಿ ಚೆನ್ನಾಗಿರೋದು. ಜನ ಕೂಡ ಜಾಸ್ತಿ ಆಗ್ತಾವ್ರೆ. ಬೆಂಡೆಕಾಯಿ ಮಾರ್ಕೊಂಡು ಬಿಸಿ ಆಗ್ಬಿಟ್ಟಿದ್ದೀನಿ. ಅಣ್ಣ 30 ರೂಪಾಯಿ ಕೆಜಿ ಆಗ್ಲಾ ಅಣ್ಣ? ಕತ್ತಲ್ಲಿ ಕಾಣಿಸ್ತಾನೆ ಇಲ್ಲ ನಾನು. ನೋಡಿ ಕಾಣಿಸ್ತಾನಲ್ಲ, ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಲ್ಲಿ ಕ್ಲೋಸ್ ಮಾಡಿದ್ರು ಅವರು. ಇಲ್ಲಿ ಮಾರ್ಕೆಟ್ ಎಷ್ಟು ಆಕ್ಟಿವ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಅಕ್ಕ ಈ ಬೆಳಗ್ಗೆ 6:30 ಬಂದೆ, ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ಇದ್ರೆ ಎಷ್ಟೊತ್ತು ನಿಂತ್ಕೊಂಡು ವ್ಯಾಪಾರ ಮಾಡಿದ್ರು ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಮನೆ ಕಡೆ ಮನ್ಸು ಎಳಿತಾ ಇರುತ್ತೆ, ಹೋಗೋಣ ಅಂತ. ಬಂದಿಲ್ಲ ಅಂತ ಬೈಬೇಡಿ ನೀವು. ಈಗ ಹೊರಟ್ವಿ, ಇನ್ನೊಂದು ಅರ್ಧ ಗಂಟೆ ನೋಡ್ಬಿಟ್ಟು ಹೊರಡ್ತೀವಿ. ಮಾರ್ಕೆಟ್ ಎಲ್ಲ ಖಾಲಿ, ಗಿರಾಕಿ ಇಲ್ವಲ್ಲ. 5:30ಗೆ ಎಲ್ಲರೂ ಬಿಟ್ಟಿದ್ದು. 6 ಗಂಟೆಗೆ ಎದ್ದೆ. ಒಬ್ರು ರೆಸ್ಟ್ ಮಾಡ್ತಾವ್ರೆ, ಒಬ್ರು 3 ಗಂಟೆಗೆ ಎದ್ಬಿಟ್ಟು ಕೆಲಸ ಮಾಡ್ತಾವ್ರೆ. ನಾನು 5:30ಗೆ ಎದ್ದೋಳೋದು ಅನ್ಕೊಂಡೆ, ಎದ್ದೋಸೋದಲ್ವ ಅಣ್ಣ? ಏನ್ ಲೇಟ್ ಆಯ್ತು, ನೀವು ಬಂಗಾಳೆ ಸುಮ್ಮನೆ. ಹೌದಾ? ನನಗೂ ಕಾಲು ನೋವ್ತಿತ್ತು. ಇವಾಗ ಹೋಗ್ಬಿಟ್ಟು 24 ಅವರ್ ಚಾಲೆಂಜ್ನ ಮುಗಿಸ್ಬಿಡ್ತೀನಿ. ಥ್ಯಾಂಕ್ಸ್ ಅಣ್ಣ, ಬಾಯ್ ಅಣ್ಣ. ಫೋನ್ ನಂಬರ್ ಕೊಟ್ಟವಲ್ರಿ ನೀವು? ತಾಳಿ ಅಣ್ಣ, ಅದಕ್ಕೆ ಅಣ್ಣ ಫೋನ್ ನಂಬರ್ ತೊಳಿ ಅಣ್ಣ, ಮಾಡಿ ಅಣ್ಣ, ಫೋನ್ ಮಾಡಿ. ಇವ್ರು ನನಗೆ ಬೆಸ್ಟ್ ಫ್ರೆಂಡ್ ಆಗೋದ್ರಿ. ಇಲ್ಲಿ 24 ಅವರ್ಸ್ ಇದಕ್ಕೆ ಇವರು ಬೆಸ್ಟ್ ಫ್ರೆಂಡ್ ನೋಡ. ನನ್ ಮೇಲೆ ಹಣೆ ಇಟ್ಟಳು. ಊಟ ಎಲ್ಲ ಕೊಡ್ಸಿವೆ. ನಡೆದಾಡುವ ಕಾಮನ ಬಿಲ್ಲು, ಉಸಿರಾಡುವ ಬೊಂಬೆಗಳು, ಏನೆಂದರೂ ಸುಂದರ ಸುಳ್ಳು, ಏನೆಂದರೂ ಸುಂದರ ಸುಳ್ಳು. ಅಂಕಲ್ ಬೆಳಬೆಳಗ್ಗೆ ಹಾಡು ಹೇಳ್ತಾರೆ. ನನಗೆ ಟೈಮ್ ಆಯ್ತು, ಟಾಸ್ಕ್ ಕಂಪ್ಲೀಟ್ ಮಾಡ್ತೀನಿ. ಬಾಯ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಬಾಯ್. ವಿ ಲವ್ ಯು ಟು. ಬಾಯ್. ಇವ್ರು ಇಲ್ಲ ಅಂದ್ರೆ ನನಗೆ ನಿಜ ತುಂಬಾ ಬೋರ್ ಆಗೋದು. ಬಾಯ್ ಅಣ್ಣ. ಕಾಲೆಲ್ಲ ನೋವು ಓದ್ಕೊಂಡ್ಬಿಟ್ಟವಪ್ಪ. 24 ಅವರ್ಸ್ ಏನ್ ಕಲ್ತ್ನೋ ಬಿಟ್ನೋ ಗೊತ್ತಿಲ್ಲ. ಇಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಮಾತ್ರ ಮಾಡ್ಕೊಂಡೆ. ಒಬ್ಬೊಬ್ರದ್ದು ಅದೊಂದು ಸ್ಟೋರಿ ಐತೆ. ತುಂಬಾನೇ ಕಷ್ಟ. 18 ಅವರ್ಸ್ ಕೆಲಸ ಮಾಡ್ತಾರೆ. 18 to 20 ಅವರ್ಸ್ ಕೆಲಸ ಮಾಡ್ತಾರೆ. 4 ಅವರ್ ಮಾತ್ರ ಇವರು, ಕೆಲವೊಬ್ರು ನಿದ್ದೆ ಮಾಡೋದು 4 ಅವರ್ ಮಾತ್ರ. ಮಾರ್ಕೆಟಲ್ಲಿ ಎಲ್ಲ ಥರ ಜನನೂ ಇರ್ತಾರೆ. ಟೀಮ್ ಮಾರೋರು ಒಳ್ಳೆ ದುಡ್ಡು ಮಾಡ್ತಾರೆ. ಪುದೀನ ಸೊಪ್ಪು ಮಾರೋರು ಒಳ್ಳೆ ದುಡ್ಡು ಮಾಡ್ತಾರೆ. ರೈತರು ಮಾತ್ರ ಕಡಿಮೆ ದುಡ್ಡು ಮಾಡ್ತಾರೆ. ಬಟ್ ಹಂಗಂತ ಇವ್ರ ಕೆಲಸ ಈಸಿ ಇದೆ ಅಂತ ಅನ್ಕೊಂಬಿಡಿ, ತುಂಬಾ ಕಷ್ಟ. ಇವರು 18 to 20 ಅವರ್ಸ್ ಕೆಲಸ ಮಾಡ್ತಾರೆ. ಮತ್ತೆ ತಲೆ ಉಪಯೋಗಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡೇ ಇರ್ತಾರೆ. ಇಲ್ಲಿ ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಇಲ್ಲ ಮರ್ಚೆಂಟ್ಸ್ ಆಗಿರ್ಬೋದು. ಲೋಡ್ ಬಂತಾ, ಇಲ್ಲ ಲೋಡ್ ಹೋಯ್ತಾ, ಎಕ್ಸ್ಪೋರ್ಟ್ ಆಯ್ತಾ, ಅದು ಅದರಲ್ಲಿ ನೀರಿನ ಕಂಟೆಂಟ್ ಇದೆಯಾ, ನಾಳೆ ಯಾವ ಥರ ಸ್ಟೋರ್ ಮಾಡ್ಕೊಳ್ಳೋದು, ಸೇಲ್ ಆಗಿಲ್ಲ ಅಂದರೆ ಯಾವ ಥರ ಸ್ಟೋರ್ ಮಾಡ್ಕೊಳ್ಳೋದು, ಇಲ್ಲ ಸೇಲ್ ಆಗಬೇಕು ಅಂದರೆ ಯಾವ ರೇಟಿಗೆ ಮಾರಬೇಕು. ಒಂದು ದಿವಸ ಲಾಸಿಗೆ ಸೇಲ್ ಮಾಡಿಬಿಡ್ತಾರೆ. ಯಾಕೆಂದರೆ ಅದು ಇಟ್ಕೊಂಡ್ರು ವೇಸ್ಟ್, ಯೂಸ್ ಆಗ್ತಾರೆ.
ಮತ್ತೆ ಅನಾಥಾಶ್ರಮಕ್ಕೂ ಕೊಡ್ತಾರೆ, ಅಷ್ಟೇ ಅಲ್ಲ ಅನಾಥಾಶ್ರಮಕ್ಕೂ ಕೂಡ ಕೊಡ್ತಾರೆ. ನೋಡಿ ಬೆಳಗ್ಗೆ ಇದೇ ಜಾಗದಲ್ಲಿ ನಾನು ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದು. ಅಣ್ಣ ನೈಟ್ ಇಲ್ಲೇ ಆಲ್ಟ ಇದೆ, ಒಬ್ರು ಜಾಗ ಕೊಟ್ಟಿದ್ರು. 24 hour ಚಾಲೆಂಜ್ ಕಂಪ್ಲೀಟು. ಇನ್ನು 20 ನಿಮಿಷ ಇಲ್ಲಿ ಹೋಗೋ ಬರೋ ಗಾಡಿ ತೋರಿಸ್ಬಿಟ್ಟು ಟೀ ಕುಡಿದ್ಬಿಟ್ಟು ಮನೆಗೆ ಹೋಗೋದು. ಬೆಳಗ್ಗೆ ನೋಡಿದ್ರಲ್ಲ ಅವರೇ